ಗಣರಾಜ್ಯೋತ್ಸವದ ಅಂಗವಾಗಿ ನಡೀತಿರೋ ಈ 219ನೇ ಅಂದರೆ 219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ವಿಶೇಷ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರಿನ ಹೆಮ್ಮೆಯ ಲಾಲ್ಬಾಗ್ಗೆ. ಈ ಬಾರಿ ಇಲ್ಲಿ ಹೂಗಳಿಲ್ಲ, ಒಂದು ಇಡೀ ಸಾಹಿತ್ಯ ಲೋಕವೇ ಅರಳಿದೆ ಅಂತಲೇ ಹೇಳ್ಬೋದು. ಅದುವೇ ತೇಜಸ್ವಿ ವಿಸ್ಮಯ, ನಮ್ಮ ಪ್ರೀತಿಯ KP ಪೂರ್ಣಚಂದ್ರ ತೇಜಸ್ವಿ ಅವರ ಅದ್ಭುತ ಪ್ರಪಂಚವನ್ನು ನೋಡೋಕ್ಕೆ ರೆಡಿಯಾಗಿ ಬನ್ನಿ ಹೋಗೋಣ. ಮೊದಲಿಗೆ ನಾವು ಇಲ್ಲಿ ಟಿಕೆಟ್ ತೊಗೊಂಡ್ವಿ. ಒಬ್ಬರಿಗೆ ಇಲ್ಲಿ 80 ರೂಪಾಯಿ ಇರುತ್ತೆ. ಗಣರಾಜ್ಯೋತ್ಸವದ ಅಂಗವಾಗಿ ನಡೀತಿರೋ ಈ 219ನೇ ಅಂದರೆ 219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ವಿಶೇಷ ಅಂತಲೇ ಹೇಳ್ಬೋದು. ಒಳಗಡೆ ಕಾಲಿಡ್ತಿದ್ದಂತೆ ಆ ತಂಪಾದ ಗಾಳಿ ಮತ್ತು ಸುತ್ತಲೂ ಇರೋ ಹಸಿರು ನಮ್ಮನ್ನು ಸ್ವಾಗತಿಸುತ್ತಿತ್ತು. ಈ ಸಲದ ಥೀಮು ಏನಪ್ಪ ಅಂತಂದರೆ ತೇಜಸ್ವಿ ವಿಸ್ಮಯ ಆಗಿರೋದ್ರಿಂದ ಎಂಟ್ರಿಯಿಂದಲೇ ನಮಗೆ ಪ್ರಕೃತಿಯ ಸೊಬಗು ಕಾಣೋದಕ್ಕೆ ಶುರುವಾಗುತ್ತೆ. ಬನ್ನಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಗೇಟ್ನಿಂದ ಒಳಗಡೆ ಬರ್ತಾ ಇದ್ದ ಹಾಗೆ ರಸ್ತೆಯ ಎರಡೂ ಬದಿಯ ಬಣ್ಣ ಬಣ್ಣದ ಹೂಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಲಾಲ್ಬಾಗ್ನ ಪ್ರತಿ ಮೂಲೆಯಲ್ಲೂ ಹೂವಿನ ಲೋಕವೇ ಸೃಷ್ಟಿಯಾಗಿದೆ. ನೋಡಿ ಎಷ್ಟು ಚಂದ ಅಚ್ಚುಕಟ್ಟಾಗಿ ಹೂವಿನ ಕುಂಡಗಳನ್ನು ಜೋಡಿಸಿದ್ದಾರೆ ಅಂತ. ಇಲ್ಲಿ ನೋಡಿ, ಈ ಹೂಗಳು ಎಷ್ಟು ಫ್ರೆಶ್ ಆಗಿ ಕಾಣ್ತಿವೆ ಅಲ್ವಾ? ಇವುಗಳನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಈ ಹಸಿರು ಸಾಲುಗಳ ಮಧ್ಯೆ ಈ ಹೂಗಳು ಚಿನ್ನದ ತಳ ಮಿಂಚುತ್ತಿವೆ. ತೇಜಸ್ವಿ ಅವರಿಗೆ ಪ್ರಕೃತಿ ಅಂದರೆ ಎಷ್ಟು ಇಷ್ಟನೋ ಅದೇ ರೀತಿಯಲ್ಲಿ ಪ್ರಕೃತಿಯನ್ನು ಹೂಗಳಿಂದಲೇ ಸಿಂಗರಿಸಿದ್ದಾರೆ. ಇಲ್ಲಿನ ಪ್ರತಿ ಹೂವಿನ ಗಿಡದ ಮೇಲೂ ಎಷ್ಟು ಕಾಳಜಿ ವಹಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಲಾಲ್ಬಾಗ್ನಲ್ಲಿ ಈ ಹಸಿರು ವಾತಾವರಣದಲ್ಲಿ ಈ ಬಣ್ಣದ ಹೂಗಳ ಬೆರೆತು ಹೋಗಿರೋದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಲಾಲ್ಬಾಗ್ ಇತಿಹಾಸದ ಬಗ್ಗೆ ಮಾತನಾಡುವಾಗ ನಾವು ಮೈಸೂರಿನ ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರ ಅವರನ್ನು ನೆನೆಯಲೇಬೇಕು. ಇವತ್ತು ನಾವಿಲ್ಲಿ ನೋಡ್ತಿರೋ ಗ್ಲಾಸ್ ಹೌಸ್ ಅಥವಾ ಗಾಜಿನ ಮನೆ ಅಂತ ಕರಿತೀವಲ್ವಾ, ಅದು ನಿರ್ಮಾಣವಾಗೋಕ್ಕೆ ಇವರೇ ಕಾರಣ. 1889ರಲ್ಲಿ ಈ ಗಾಜಿನ ಮನೆ ಶಂಕುಸ್ಥಾಪನೆ ಮಾಡಿದ್ದು ಇವರೇ. ಇನ್ನೊಂದು ವಿಶೇಷ ಏನಂದರೆ, ನೀವು ಲಾಲ್ಬಾಗ್ಗೆ ಒಂದು ಹೂವಿನ ಗಡಿಯಾರವನ್ನು ನೋಡದಿದ್ದರೆ ನೀವು ಬಂದಿರೋದೇ ವೇಸ್ಟ್ ಆಗುತ್ತೆ. ಯಾಕಂತಂದರೆ ಇದು ಬರೀ ಅಲಂಕಾರದ ಗಡಿಯಾರ ಅಲ್ಲ, ಇದು ನಿಜವಾದ ಸಮಯವನ್ನು ತೋರಿಸೋ ಜೀವಂತ ಗಡಿಯಾರ ಅಂತಲೇ ಹೇಳ್ಬೋದು. ಈ ಗಡಿಯಾರ ಸುಮಾರು 7 ಅಡಿ ವ್ಯಾಸವಿರೋ ಈ ಗಡಿಯಾರ 1983ರಲ್ಲಿ ಸ್ಥಾಪನೆ ಆಯಿತು. ಸಮಯದ ಜೊತೆಗೆ ಪ್ರಕೃತಿಯ ಸೊಬಗನ್ನು ಸಾರೋ ಈ ಗಡಿಯಾರ ನಿಜಕ್ಕೂ ಒಂದು ಅದ್ಭುತನೇ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ನಾವು ಲಾಲ್ಬಾಗ್ನ ಹೃದಯ ಭಾಗ ಈ ಅದ್ಭುತ ಗಾಜಿನ ಮನೆಗೆ ಎಂಟ್ರಿ ಕೊಡ್ತಾ ಇದ್ವಿ. ಇದು ಲಂಡನ್ನಿನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ಕಟ್ಟಿರೋ ಈ ಮನೆಯಲ್ಲಿ ಇವತ್ತು ಕರುನಾಡಿನ ಹೆಮ್ಮೆಯ ಸಾಹಿತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯ ಅರಳಿದೆ. ನೋಡೋಣ ಬನ್ನಿ. ಒಳಗಡೆ ಕಾಲಿಟ್ಟರೆ ಸಾಕು ಹೂಗಳು ಘಮ ಮತ್ತು ತೇಜಸ್ವಿ ಅವರ ಬದುಕು ಬರಹಗಳು ಚಿತ್ರಣ ನೋಡ್ಬೋದು. ಇಲ್ಲಿ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ. ಅಂದರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು. ತೇಜಸ್ವಿ ಅವರ ಕೃತಿಗಳಲ್ಲಿ ಬರೋ ಆ ಕಾಡು ಪ್ರಾಣಿ ಪಕ್ಷಿಗಳು ಇವತ್ತು ಹೂಗಳ ರೂಪದಲ್ಲಿ ನಮ್ಮ ಕಣ್ಮುಂದೆ ನಿಂತಿವೆ. ಇಲ್ಲಿ ನೋಡಿ, ಇದು ಕೇವಲ ಒಂದು ಸ್ಕೂಟರ್ ಅಲ್ಲ, ಇದು ತೇಜಸ್ವಿ ಅವರ ಬದುಕಿನ ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಮೂಡಿಗೆರೆಯ ಕಾಡು ಮೇಡುಗಳಲ್ಲಿ ಅಲೆದಾಡಲು ಬಳಸ್ತಿದ್ದಂಥ ಅವರ ನೆಚ್ಚಿನ ಲಂಬ್ರೇಟ ಸ್ಕೂಟರ್ ಇದು. ಇಲ್ಲಿ ನೋಡಿ ಅವರ ಒಂದು ಸುಂದರ ಕಲಾಕೃತಿ, ಹೆಗಲ ಮೇಲೆ ಕ್ಯಾಮ್ರಾ, ಕೈಯಲ್ಲಿ ಬರಹದ ಪುಸ್ತಕ ಮತ್ತು ಪಕ್ಕದಲ್ಲಿ ಅವರ ನೆಚ್ಚಿನ ನಾಯಿ. ಅವರ ವ್ಯಕ್ತಿತ್ವವನ್ನು ಇಲ್ಲಿ ಹೂಗಳ ನಡುವೆ ಎಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ ನೋಡಿ. ನಮ್ಮ ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಮತ್ತು ಅವರ ಧರ್ಮಪತ್ನಿ ಹೇಮಾವತಿ ಅವರ ಸುಂದರವಾದ ಪ್ರತಿಮೆ. ಇವಾಗ ನಾವು ನೋಡ್ತಿರೋದು ಅವರ ಮನೆಯ ಹೆಸರು ನಿರುಕ್ತರ. ಇವಾಗ ಒಂದು ವ್ಯೂಸ್ ನೋಡ್ಕೊಂಡು ಬನ್ನಿ, ಮತ್ತೆ ಆಮೇಲೆ ಕಂಟಿನ್ಯೂ ಮಾಡೋಣ. ನಮ್ಮ ವೀಕ್ಷಕರಲ್ಲಿ ವಿನಂತಿ ಏನಂತಂದರೆ, ನಮ್ಮ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಕೂಡ ಶುರುವಾಗಿದೆ. ಆದಷ್ಟು ಬೇಗ ಆ ವಿಡಿಯೋ ಮೂಲಕ ಇನ್ನೊಂದು ಅದ್ಭುತವಾದ ಜಾಗವನ್ನು ನಿಮಗೆ ತೋರಿಸಲಿಕ್ಕೆ ನಾವು ಮುಂದೆ ಬರ್ತಿದ್ದೀವಿ. ಆ ಅದ್ಭುತ ಜಾಗ ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಬನ್ನಿ ಲಾಲ್ಬಾಗ್ನ ನೋಡೋಣ.
ಬೆಟ್ಟದ ಕಡೆ ಹೋಗ್ತಾ ಇದ್ವಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಈ ಬೆಟ್ಟದ ಮೇಲೆ ಇರೋ ಈ ಸುಂದರವಾದ ಗೋಪುರ ನೋಡಿ. ಈ ಗೋಪುರ ಬೆಂಗಳೂರಿನ ಸಂಸ್ಥಾಪಕರಾದ ಕೆಂಪೇಗೌಡರು ನಿರ್ಮಿಸಿದ 4 ದಿಕ್ಕಿನ ಗೋಪುರಗಳಲ್ಲಿ ಇದು ಒಂದು. ಬೆಟ್ಟ ಇಳಿದು ಸ್ವಲ್ಪ ಮುಂದೆ ಬಂದರೆ ನಮಗೆ ಸಿಗೋದು ಒಂದು ಅದ್ಭುತವಾದ ಕೆರೆ. ಇಲ್ಲಿ ವಾಟರ್ ಫಾಲ್ಸ್ ಕೂಡ ಇದೆ. ಇಡೀ ಲಾಲ್ಬಾಗ್ ಸುತ್ತಾಡಿ ಈಗ ಮನೆ ಕಡೆ ಹೊರಡುವ ಸಮಯ ಆಗಿತ್ತು. ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಒಂದು ಪಾಪ್ಕಾರ್ನ್ ತಗೊಂಡು ಮನೆ ಕಡೆ ಹೊರಟಿದ್ವಿ. ಇವತ್ತಿನ ಈ ದಿನ ಪೂರ್ತಿ ತೇಜಸ್ವಿಯವರ ವಿಸ್ಮಯ ಲೋಕ, ಬೆಟ್ಟ, ಕೆರೆ ಎಲ್ಲವೂ ಮಜವಾಗಿತ್ತು. ನಾವು ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಬಂದು ಎಂಜಾಯ್ ಮಾಡಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಫ್ಲವರ್ ಶೋ ಜನವರಿ 26ರವರೆಗೆ ಇರುತ್ತೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವಾಗ ಈ ಫ್ಲವರ್ ಶೋಗೆ ಹೋಗ್ತೀರಾ ಅನ್ನೋದು ಕಮೆಂಟ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.